ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ, ಅದು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದರೆ ಅದು KPSC ಆಗಿರ್ಬೋದು, UPSC ಆಗಿರ್ಬೋದು, SSC ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ತೊಗೊಳ್ತಾ ಇದ್ದರೆ ಅದರಲ್ಲಿ ಜನರಲ್ ಸೈನ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಪಿಕ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಈ ಎಕ್ಸಾಮ್ಗಳಿಗೆ ಕೆಮಿಸ್ಟ್ರಿ ಕ್ವಶನ್ಸ್ ಯಾವುದಿದೆಯಲ್ಲ ಅದನ್ನು ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎನಿವೇ, ಈಗ ನಿಮಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರ್ಬೋದು, ಈಗೆಲ್ಲ ನಿಮ್ಗೆ ಏನಾಗ್ತಿದೆ ಅಂದರೆ ಎಕ್ಸಾಮ್ಗಳೆಲ್ಲನೂ ಕ್ಲೋಸ್ ಆಗ್ತಾ ಇದೆ. ಸೊ ಇನ್ ಬಿಟ್ವೀನ್ ನಿಮಗೆ ಫ್ರೀ ಇರ್ತೀರ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆದರೆ ಈಸಿ ಆಗುತ್ತೆ. ಹಾಗಾಗಿ ಕೀಪಿಂಗ್ ದಟ್ ಇನ್ ಮೈಂಡ್, ಜನರಲ್ ಕೆಮಿಸ್ಟ್ರಿ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ರಿಲೇಟೆಡ್ ಟು ಆ್ಯಸಿಡ್ ಏನು ಕೇಳಿದ್ದಾರೆ ಅದನ್ನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Which acid is primarily present in a bee sting or an ant bite that causes burning sensation? ಸೊ ನಿಮಗೆ ಗೊತ್ತಿದೆ, ಆ್ಯಂಟ್ ಇರ್ಬೋದು, ಇರುವೆ ಕಚ್ಚಿದ್ರು ಇರ್ಬೋದು, ಅಥವಾ ಜೇನು ನೊಣ ಏನಿರುತ್ತಲ್ಲ ಅದು ಕಚ್ಚಿದ್ರೆ ನಮ್ಗೆ ಏನಾಗುತ್ತೆ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಆವಾಗ ಅದಕ್ಕೆ ಕಾರಣ ಆಗೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಕ್ಸಾಲಿಕ್ ಆ್ಯಸಿಡ್, ಮೆಥನೋಯಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಟಾಟಾರಿಕ್ ಆ್ಯಸಿಡ್. ಮೆಥನೋಯಿಕ್ ಆ್ಯಸಿಡ್ಗೆ ಫಾರ್ಮಿಕ್ ಆ್ಯಸಿಡ್ ಅಂತಲೂ ಅವರು ಕರೀತಾರೆ. ಮೆಥನೋಯಿಕ್ ಆ್ಯಸಿಡ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಅ ಫಾರ್ಮಿಕ್ ಆ್ಯಸಿಡ್, HCOOH ಅಂತಾರೆ. ಯೂಶಲಿ ಅದನ್ನೇನು ಕಚ್ಚಿದಾಗ ನನಗೆ ಹೋಗಬೇಕು ಅಂತಂದರೆ, ನಮಗೆ ಆ್ಯಂಟ್ ಆಯಿತು ಅಂದರೆ ನಾವೇ ಉಜ್ಕೊಳ್ತೀವಿ, ಬಿಟ್ಬಿಡ್ತೀವಿ. ಆದರೆ ಬೀ ಸ್ಟಿಂಗ್ ಏನಾದರೂ ಆಯಿತು ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ನಾನು ತೆಗಿಬೇಕು ಅಂದರೆ ಇಮಿಡಿಯೇಟ್ಲಿ ನಾನೇನು ಮಾಡಬೇಕು, ಬೇಕಿಂಗ್ ಸೋಡಾ ನನ್ನ ಮನೇಲೇ ಇರುತ್ತೆ. ಯೂಶಲಿ ನಾವು ಯೂಸ್ ಮಾಡೋವಂಥದ್ದು ಬೇಕಿಂಗ್ ಸೋಡಾ, ಮೈಲ್ಡ್ ಬೇಸ್ ಇದೆ. ಅದನ್ನು ಅದ್ರ ಮೇಲೆ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಕಿನ್ಗೆ ರಿಲೀವ್ ಆಗುತ್ತೆ, ಪೇಯ್ನ್ ಬರದೇ ಇರೋ ಥರ ಆಗುತ್ತೆ. ಹಂಗಾಗಿ ಆನ್ಸರ್ ಯಾವುದು ಅಂದರೆ ಮೆಥನೋಯಿಕ್ ಆ್ಯಸಿಡ್. ಅದನ್ನು ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕರೀತಾರೆ. ಹಂಗಾಗಿ ನಿಮಗೆ ನೆನಪಿರಬೇಕಾಗತ್ತೆ, ಈ ಆ್ಯಸಿಡ್ನ ನಾವು ಯೂಸ್ ಮಾಡ್ತೀವಿ. ಅದೇ ಥರ ವಿಚ್ ಆ್ಯಸಿಡ್ ಇಸ್ ಫೌಂಡ್ ಇನ್ ಹ್ಯೂಮನ್ ಸ್ಟೊಮಕ್ ಟು ಹೆಲ್ಪ್ ಡೈಜೆಸ್ಟ್ ಫುಡ್ ಆ್ಯಂಡ್ ಕಿಲ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಹೊಟ್ಟೆ ಒಳಗಡೆ ನಿಮಗೆ ಆ್ಯಸಿಡಿಟಿ ಅಂತ ಕೇಳಿರ್ತೀರ. ಆ್ಯಸಿಡಿಟಿ ಅದಕ್ಕೆ ಆ್ಯಂಟಾಸಿಡ್ಗಳನ್ನ ತೊಗೊಳ್ತಾರೆ. ಅವು ಆಲ್ಕಲಿ ಆಗಿರುತ್ತೆ. ಅವು ಮೈಲ್ಡ್ ಬೇಸ್ಗಳನ್ನ ನಾವು ತೊಗೊಳ್ತೀವಿ ಇನ್ ಆರ್ಡರ್ ಟು ಸಬ್ಸೈಡ್. ಆ್ಯಸಿಡ್ ಮತ್ತು ಬೇಸ್ ಎರಡೂ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಅಂತ ಬರುತ್ತೆ. ಅದು ನ್ಯೂಟ್ರಲ್ ಆಗಿರುತ್ತೆ. ಆ್ಯಸಿಡ್ ಅಂದರೆ ಅಸ್ಟಿಕ್ ಆಗಿರುತ್ತೆ, ಬೇಸ್ ಅಂದರೆ ಆಲ್ಕಲಿಟ್ ಇರುತ್ತೆ. ಅಂದರೆ ಅದು ಬೇರೆ ಥರ ಪಿ ಎಚ್ ಮೇಲೆ ನಾವು ಆ್ಯಸಿಡು ಬೇಸು ಸಾಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಿದಾಗ ಸಾಲ್ಟ್ ಬರುತ್ತೆ, ಆವಾಗ ಅದು ನ್ಯೂಟ್ರಲ್ ಆಗಿಬಿಡುತ್ತೆ pH. ಸೊ ಹಾಗಾಗಿ ನಿಮಗೆ ಸ್ಟೊಮಕ್ಕಲ್ಲಿ ಏನಾಗಿರುತ್ತೆ ಅಂದರೆ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅದು ಹೆಲ್ಪು ಮಾಡುತ್ತೆ ಟು ಸರ್ಟನ್ ಎಕ್ಸ್ಟೆಂಟ್. ಅದರಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಯಾವ್ದಾದ್ರು ಇದ್ದರೆ ಅದನ್ನು ಕಿಲ್ ಮಾಡೋದಕ್ಕೂ ಅದನ್ನು ಯೂಸ್ ಮಾಡ್ತವೆ. ಅದು ಆ್ಯಸಿಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಲ್ಫ್ಯೂರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಅಸ್ಟಿಕ್ ಆ್ಯಸಿಡ್ ಅಂತ ಇದೆ. Stomach produces highly concentrated hydrochloric acid with a pH around 1.5 to 3.5. ಸೊ ನಾವು pH ಮೇಲೆ ನಾನು ಮುಂಚೆನೇ ಹೇಳ್ದಂಗೆ pH ಮೇಲೆ ನಾವೇನು ಮಾಡ್ತೀವಿ, ಇದು ಆ್ಯಸಿಡು, ಇದು ಬೇಸು, ಇದು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಸಿಡ್ ಅಂದರೆ ಲೆಸ್ ದ್ಯಾನ್ 7 ಇದ್ದರೆ ಆ್ಯಸಿಡ್ ಅಂತ ಕರಿತೀವಿ. ಎಬೋವ್ 7 ಇತ್ತು ಅಂತಂದರೆ ಅವಾಗ ಅದನ್ನು ಬೇಸಿಕ್ ಅಂತ ಕರಿತೀವಿ ಅಥವಾ ಆಲ್ಕಲಿ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7 ಇದ್ದರೆ ನ್ಯೂಟ್ರಲ್ ಅಂತ ಕರಿತೀವಿ. ಲೆಸ್ ದ್ಯಾನ್ 7 ಇತ್ತು ಅಂತಂದರೆ ಅದನ್ನು ಅಸ್ಟಿಕ್ ಅಂತ ಕರಿತೀವಿ. ಸೊ ಸ್ಟೊಮಕಲ್ಲಿ ನಿಮ್ಗೆ ಏನಾಗುತ್ತೆ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತ ಏನು ಕರಿತೀವಿ, ವಿತ್ ಅ pH 1.5 to 3.5 ಅಲ್ಲಿ ತನಕ ಇರುತ್ತೆ. ಇಟ್ ಕ್ರಿಯೇಟ್ಸ್ ಅನ್ ಅಸಿಡಿಕ್ ಎನ್ವೈರನ್ಮೆಂಟ್ ನೀಡೆಡ್ ಫಾರ್ ಡೈಜೆಸ್ಟಿವ್ ಎನ್ಸೈಮ್. ಪೆಪ್ಸಿನ್ ಅಂತ ಏನಿರುತ್ತಲ್ಲ ಅದು ಡೈಜೆಸ್ಟ್ಗೆ ನಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅದನ್ನು ಡೈಜೆಸ್ಟಿವ್ ಎನ್ಸೈಮ್ನ ಪೆಪ್ಸಿನ್ಗೆ ಹೆಲ್ಪ್ ಮಾಡೋದಕ್ಕೆ ಅಸಿಡಿಕ್ ಎನ್ವೈರನ್ಮೆಂಟಲ್ಲಿ ಇದ್ದಾಗ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ಸರ್ಟೇನ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ಬಾಡಿ ಒಳಗಡೆ ಜನ್ರೇಟ್ ಆಗಲಿಕ್ಕೆ ಬೇಕು ವೈಲ್ ಎಂಟರಿಂಗ್ ದಿ ಫುಡ್. ಆದರೆ ಅದು ಜಾಸ್ತಿ ಆಗಬಾರ್ದು. ಆದರೆ ಆ pH 3.5 ತನಕ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಆವಾಗ ನಮಗೇನಾಗುತ್ತೆ, ಅದು ತೊಂದರೆ ಆಗೋಕ್ಕೆ ಶುರು ಆಗುತ್ತೆ. ಪ್ರೋಟೀನ್ ಡೈಜೆಷನ್ಗೆ ಬೇಕೇ ಬೇಕು. ಬ್ಯಾಕ್ಟೀರಿಯಾ ಡಿಫೆನ್ಸ್ ಆ್ಯಕ್ಟಿವ್ ಮಾಡೋದಕ್ಕೂ ಅದು ನಮಗೆ ಬೇಕಾಗುತ್ತೆ. ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಅದನ್ನು ಕಿಲ್ ಮಾಡೋದಕ್ಕೂ ಬೇಕಾಗುತ್ತೆ. ಅದೇ ಥರ ಹ್ಯೂಮನ್ ಡಿಫೆನ್ಸು ಬೇಕು, ಫುಡ್ ಡೈಜೆಷನ್ಗೂ ಬೇಕು. ಸೊ ಅದು ಯಾವುದು ಅಂತಂದರೆ ನಮಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ.
ನೆಕ್ಸ್ಟ್ ತಗೊಂಡ್ರೆ ವಿಚ್ ಕೆಮಿಕಲ್ ನೇಮ್ ಇಸ್ ಕಾಮನ್ ಫಾರ್ ವಿನಿಗರ್ ಯೂಸ್ಡ್ ಇನ್ ಪ್ರಿಸರ್ವೇಷನ್ ಆ್ಯಂಡ್ ಕುಕಿಂಗ್ ಅಂತ ಹೇಳ್ತಿದ್ದಾರೆ. ವಿನಿಗರ್ ಅಂತ ನೀವು ನೋಡಿರ್ಬೋದು, ಅದು ಕಿಚನಲ್ಲಿ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ ಕ್ಲೀನ್ ಮಾಡೋದಕ್ಕೆ. ಯಾವುದೋ ಒಂದು ತುಂಬ ಕಪ್ಪಾಗಿದೆ ಅಂತ ಇಟ್ಕೊಳ್ಳೋಣ, ನಿಮಗೆ ಬೇಕಿಂಗ್ ಸೋಡಾ ಮತ್ತು ವಿನಿಗರ್ ಎರಡನ್ನೂ ಹಾಕ್ಬಿಟ್ಟು ಇಟ್ಬಿಟ್ಟು ಸುಟ್ಟೋಗಿರುತ್ತೆ, ಕರ್ಕಲಾಗ್ಬಿಟ್ಟಿರುತ್ತೆ ಅಂತ ಪಾತ್ರೆಗಳಿಗೆ ಇಟ್ಟರೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಅವೆರಡನ್ನೂ ಅದು ಹೊರಗಡೆ ತೆಗೆಯುತ್ತೆ, ಹಾಗಾಗಿ ಯೂಸ್ ಮಾಡ್ತೀವಿ. ಎಲ್ಲದಕ್ಕಿಂತ ನೀವು ಚೈನೀಸ್ ರೆಸ್ಟೋರೆಂಟ್ಗೆಲ್ಲ ಹೋದರೆ ಪಿಕಲ್ಸ್ನೆಲ್ಲನೂ ಅದರೊಳಗಡೆ ಇಮರ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಿನಿಗರ್ ಅಂತ ಕರಿತೀವಿ. ಅದನ್ನು ಪ್ರಿಸರ್ವೇಟಿವ್ ಆಗು ಪಿಕಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ, ಕುಕ್ಕಿಂಗಿಗೂ ಅದನ್ನು ಯೂಸ್ ಮಾಡ್ತಾರೆ. ಅದು ಏನು ಅಂತ ಕೇಳ್ತಾ ಇದ್ದಾರೆ. ಡೈಲ್ಯೂಟ್ ಸಿಟ್ರಿಕ್ ಆ್ಯಸಿಡ್, ಡೈಲ್ಯೂಟ್ ಅಸ್ಟಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಆಕ್ಸಾಲಿಕ್ ಆ್ಯಸಿಡ್, ಡೈಲ್ಯೂಟೆಡ್ ಫಾರ್ಮಿಕ್ ಆ್ಯಸಿಡ್ ಅಂತ ಕೇಳ್ತಿದ್ದಾರೆ. ವಿನಿಗರ್ ಇಸ್ ಟಿಪಿಕಲಿ ಅಸ್ಟಿಕ್ ಆ್ಯಸಿಡ್ 4 to ವೆರಿ ಡೈಲ್ಯೂಟ್ ಅಸ್ಟಿಕ್ ಆ್ಯಸಿಡ್ 4 to 8%. ಅದೇ ಸ್ಟ್ರಾಂಗ್ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ವೆರಿ ಡೈಲ್ಯೂಟ್ 4 to 8% ಸೊಲ್ಯೂಷನ್ನ ನಾವು ತೊಗೊಳ್ತೀವಿ, ಅದನ್ನು ವಿನಿಗರ್ ಅಂತ ಹೇಳ್ತೀವಿ. ಎಗೇನ್ ಇದು ಆ್ಯಸಿಡ್ ಆಗಿರೋದಕ್ಕೋಸ್ಕರ ಆ್ಯಸಿಡ್ಗಳದ್ದು ಎಲ್ಲ pH ಏನಾಗಿರುತ್ತೆ, <7 ಆಗಿರುತ್ತೆ. ಅಸಿಡಿಕ್ ಆಗಿರೋದಕ್ಕೋಸ್ಕರ ಅದೇನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಅದನ್ನು ನಾವು ನ್ಯಾಚುರಲ್ ಪ್ರಿಸರ್ವೇಟಿವ್ ಫಾರ್ ಪಿಕಲ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಡೈಲ್ಯೂಟ್ ಅಸ್ಟಿಕ್ ಆ್ಯಸಿಡ್. ವಿಚ್ ಆ್ಯಸಿಡ್ ಈಸ್ ಹೆವಿಲಿ ಯುಟಿಲೈಸ್ಡ್ ಇನ್ ಕಮರ್ಷಿಯಲ್ ಲೆಡ್ ಆ್ಯಸಿಡ್ ಸ್ಟೋರೇಜ್ ಕಾರ್ ಬ್ಯಾಟ್ರೀಸ್. ನಿಮಗೆ ಈಗಿನ ಕಾರ್ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡಲ್ಲ, ಬಟ್ ಕೆಲವೊಂದು ಹಳೆ ಕಾಲದ ಬ್ಯಾಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ಕಾರ್ ಬ್ಯಾಟ್ರಿಗಳಲ್ಲಿ ಅದು ಯಾವ ಆ್ಯಸಿಡ್ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಫಾಸ್ಫೋರಿಕ್ ಆ್ಯಸಿಡ್ ಅಂತ. ಸೊ ಈ ಥರ ಬ್ಯಾಟ್ರಿಗಳನ್ನ ನಾವು ಯೂಸ್ ಮಾಡ್ತೀವಿ ಕಾರ್ ಒಳಗಡೆ. ಸೊ ಅದರೊಳಗಡೆ ಲೆಡ್ ಆ್ಯಸಿಡ್ ಸ್ಟೋರೇಜ್ ಬ್ಯಾಟ್ರಿಗಳಲ್ಲಿ ಈ ಥರ ಇರುತ್ತೆ. ಯಾವ ಆ್ಯಸಿಡ್ ಯೂಸ್ ಮಾಡ್ತೀವಿ ಅಂತಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವು ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರೀತಾರೆ. 30 to 38% ಕಾನ್ಸಂಟ್ರೇಟೆಡ್ ಆಗಿರೋ ಅಂತ ನಾವು ಅದನ್ನು ಯೂಸ್ ಮಾಡ್ತೀವಿ. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಅಂದರೆ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ಕರೆಂಟ್, ವಿಚ್ ಗೋಯಿಂಗ್ ಟು ಅಲೋ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 2 plates, 2 ಪ್ಲೇಟ್ ಮಧ್ಯದಲ್ಲಿ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಹಾಗಾಗಿ ಆನ್ಸರ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್, H2SO4 ಅಂತಲೂ ಅದನ್ನು ನಾವು ಕರಿತೀವಿ. ಕಿಂಗ್ ಆಫ್ ಆ್ಯಸಿಡ್ಸ್ ಅಂತ ಕರೀತಾರೆ, ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರೀತಾರೆ. ಬಿಕಾಸ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಡಿಸಾಲ್ವ್ ಮೆನಿ ಕೆಮಿಕಲ್ಸ್. ಅದ್ರದ್ದು ಏನಿರುತ್ತೋ ಎಲ್ಲನೂ ಆಪೋಷಣೆ ಮಾಡ್ಕೊಂಡ್ಬಿಡುತ್ತೆ, ಎಲ್ಲನೂ ಕರಗಿಸ್ಕೊಳುತ್ತೆ ತನ್ನೊಳಗಡೆ. ಅದಕ್ಕೋಸ್ಕರ ಅದನ್ನು ಕಿಂಗ್ ಆಫ್ ಕೆಮಿಕಲ್ಸ್ ಅಂತಲೂ ಕರೀತಾರೆ. Why it is strictly recommended to add concentrated acid to water slowly rather than adding water directly to the concentrated acid. ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ವರ್ಡ್ಗೂ ಯೂಸ್ ಮಾಡ್ತಾ ಇದ್ದೀನಿ. ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಡೈಲ್ಯೂಟ್ ಆ್ಯಸಿಡ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕಾನ್ಸಂಟ್ರೇಟೆಡ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಡೈಲ್ಯೂಟ್ ಅಂದರೆ ಅದಕ್ಕೆ ವಾಟರ್ ಹಾಕಿ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ನ ಕಡಿಮೆ ಮಾಡಿರ್ತಾರೆ, ಅದಕ್ಕೆ ಡೈಲ್ಯೂಟೆಡ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಸ್ಟ್ರಾಂಗ್ ಆ್ಯಸಿಡ್ಗೆ ನಾವು ವಾಟರ್ ಹಾಕಿದಾಗ ಡೈಲ್ಯೂಟ್ ಆಗುತ್ತೆ. ಆದರೆ ಯಾವಾಗೂ ಅವ್ರು ಏನು ಹೇಳ್ತಾರೆ ಅಂದರೆ ಆಲ್ವೇಸ್ ಆ್ಯಡ್ ಆ್ಯಸಿಡ್ ಟು ವಾಟರ್, ನಾಟ್ ವಾಟರ್ ಟು ಆ್ಯಸಿಡ್. ರಿವರ್ಸ್ ಮಾಡಬಾರ್ದು. ಅದು ಮಾಡಿದ್ರೆ ಏನಾಗುತ್ತೆ ಅಂದರೆ ದ ರಿಯಾಕ್ಷನ್ ಈಸ್ ಹೈಲಿ ಎಕ್ಸೋಥರ್ಮಿಕ್. ಆ್ಯಸಿಡಿಕ್ ಅಂತಂದ್ರೇನು ತುಂಬ ಅದರದ್ದು ರಿಯಾಕ್ಟಿವಿಟಿ ಏನಿರುತ್ತೆ ಕಾನ್ಸಂಟ್ರೇಟೆಡ್ H+ ಕೊಡ್ತಾ ಇರುತ್ತೆ. ಹಾಗಾಗಿ ಅದರದ್ದು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ನೀವೇನಾದರೂ ಆ್ಯಸಿಡ್ನ ವಾಟ್ರಿಗೆ ಹಾಕಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ನೇ, ಆದರೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಸ್ಪ್ಲ್ಯಾಶಿಂಗ್ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆಲ್ವೇಸ್ ವಿ ಹ್ಯಾವ್ ಟು ಆ್ಯಡ್ ವಾಟರ್ ಟು ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಟು ವಾಟರ್, ನಾಟ್ ವಾಟರ್ ಟು ಆ್ಯಸಿಡ್. ಅದು ನೆನ್ಪಿಟ್ಕೊಳ್ಳಿ. ನ್ಯೂಮನಿಕ್ಸ್ ಪ್ರಕಾರ AAA ಅಂತ ಹೇಳ್ತೀವಿ. ಆಲ್ವೇಸ್ ಆ್ಯಡ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಯಾವಾಗೂ ಆ್ಯಸಿಡ್ನ ವಾಟರ್ಗೆ ಆ್ಯಡ್ ಮಾಡಬೇಕೆ ಹೊರತು ವಾಟರ್ನ ಮಾಡಬಾರ್ದು. ಹಾಗಾಗಿ AAA ನಾವು ನೆನ್ಪಿಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಅದು ಹಾಕಿದ ತಕ್ಷಣ ಏನಾಗುತ್ತೆ, ಮೇಲ್ಗಡೆ ಚಿಮ್ಕೊಂಡು ಬಂದ್ಬಿಡುತ್ತೆ, ಅದು ಸ್ಪ್ಲ್ಯಾಶ್ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಯಾವಾಗೂ ಆ್ಯಸಿಡ್ನ ವಾಟರ್ಗೆ ಆ್ಯಡ್ ಮಾಡಬೇಕೆ ಹೊರತು ವಾಟರ್ನ ಆ್ಯಸಿಡ್ಗೆ ಆ್ಯಡ್ ಮಾಡಬಾರ್ದು. ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲವೊಂದು ರಿಯಾಕ್ಷನ್ ಆದಾಗ ಹೀಟ್ ಲಿಬ್ರೇಟ್ ಆಗುತ್ತೆ. ಹೀಟ್ ಲಿಬ್ರೇಟ್ ಆದರೆ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಕೆಲವೊಂದು ಸಲ ರಿಯಾಕ್ಷನ್ ಮಾಡಿದಾಗ ತಂಪಾಗುತ್ತೆ, ಕೂಲ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಹೀಟ್ ಲಿಬ್ರೇಟ್ ಆಗುತ್ತೆ, ಹೀಟ್ ಜನರೇಟ್ ಆಗುತ್ತೆ, ಹೀಟು ಹೊರಗಡೆಗೆ ಬಿಟ್ಕೊಡುತ್ತೆ. ಅಂಥ ರಿಯಾಕ್ಷನ್ಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟ್ ಲಿಬ್ರೇಟ್ ಆಗಿಬಿಡುತ್ತೆ, ಅನ್ಕಂಟ್ರೋಲಬಲ್ ಆಗುತ್ತೆ. ಅದಕ್ಕೋಸ್ಕರ ಆಲ್ವೇಸ್ ಯು ಹ್ಯಾವ್ ಟು ಆ್ಯಡ್ ಆ್ಯಸಿಡ್ ಟು ವಾಟರ್, ನಾಟ್ ವಾಟರ್ ಟು
ಆ್ಯಸಿಡ್. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. What is the cleanup mechanism when lemon juice is used to restore the shine of corroded copper kitchen vessels? ಈಗ ನಿಮ್ಗೆ ಗೊತ್ತು, ಕಿಚನಲ್ಲಿ ನಾವು ಕಾಪರ್ ವೆಸಲ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ, ದೇವ್ರ ಸಾಮಾನುಗಳು ಯೂಸ್ ಮಾಡ್ತಾ ಇದ್ರೆ, ಅಡುಗೆ ಮನೇಲಿ ಯಾವುದೋ ಒಂದು ಪಾತ್ರೆನ ಯೂಸ್ ಮಾಡ್ತಾ ಇದ್ರೆ, ಕುಡಿಯೋದಕ್ಕೆ, ನೀರೋದಕ್ಕೆ, ಅದನ್ನು ಬೆಳ್ಳಗೆ ಮಾಡೋದಕ್ಕೆ ನಾವು ಲೆಮನ್ ಜ್ಯೂಸ್ ಹಾಕಿ ಉಜ್ತೀವಿ. ಸೊ ಲೆಮನ್ ಜ್ಯೂಸಲ್ಲಿ ನಮ್ಗೆ ಏನಿರುತ್ತೆ, ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಆ ಸಿಟ್ರಿಕ್ ಆ್ಯಸಿಡ್ ಏನು ಮಾಡಿ ಅದನ್ನು ಬೆಳ್ಳಗೆ ಮಾಡುತ್ತೆ. ಕಿಚನ್ ವೆಸಲ್ದು ಕರೋಡೆಡ್ ಆಗಿರೋವಂಥದ್ದು ಶೈನ್ ಆಗೋಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಸಿಟ್ರಿಕ್ ಆ್ಯಸಿಡ್ ರೆಡ್ಯೂಸಸ್ ಕಾಪರ್ ಮೆಟಲ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ಸಿಟ್ರಿಕ್ ಆ್ಯಸಿಡ್ ಆ್ಯಕ್ಟ್ ಎಸ್ ಎ ಬೇಸಿಕ್ ಆಕ್ಸೈಡ್ ದಟ್ ಸ್ಕ್ರಬ್ಸ್ ಕಾಪರ್ ಕ್ಲೀನ್. Citric acid reacts with water and dissolves basic copper carbonate layer. Lemon juice contains oil that coat the copper surface ಅಂತ ಕೇಳ್ತಾ ಇದ್ದಾರೆ. ಸೊ ಕಾಪರ್ ಆ್ಯಸಿಡ್ ರೆಡ್ಯೂಸ್ ಮಾಡುತ್ತೆ ಅಂತಂದರೆ ತೂಕ ಏನಾಗಬೇಕಾಗತ್ತೆ, ಕಡಿಮೆ ಆಗುತ್ತೆ. ಆದರೆ ತೂಕ ಕಡಿಮೆ ಆಗಲ್ಲ. ನೀವು ಉಜ್ತಾ ಇದ್ದಂಗೆ ತೂಕ ಏನು ಇಮಿಡಿಯೇಟ್ಲಿ ನಿಮಗೆ ಕಡಿಮೆ ಆಗಲ್ಲ. ಆ್ಯಸಿಡ್ ಆ್ಯಕ್ಟ್ ಎಸ್ ಎ ಬೇಸ್ ಅಂತ ಹೇಳ್ತಾರೆ. ನೋ ಆ್ಯಸಿಡ್ ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ಅದು ಆ್ಯಸಿಡ್ ಥರನೇ ಇರುತ್ತೆ, ಬೇಸ್ ಥರ ಬಿಹೇವ್ ಮಾಡಲ್ಲ. ಆ್ಯಸಿಡ್ದೇ ಬೇರೆ ಪ್ರಾಪರ್ಟೀಸ್ ಇರುತ್ತೆ, ಬೇಸ್ದೇ ಪ್ರಾಪರ್ಟಿ ಬೇರೆ ಇರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಇಲ್ಲ. ಲೆಮನ್ ಜ್ಯೂಸ್ ಕಂಟೈನ್ ಆಯಿಲ್ಸ್ ದಟ್ ಕೋಟ್ ದಿ ಕಾಪರ್ ಸರ್ಫೇಸ್. ಅದು ನಮಗೆ ಕಾಣಿಸುತ್ತೆ. ಲೆಮನ್ ಜ್ಯೂಸ್ ನಾವು ಇಲ್ಲೇ ಅಲ್ಲ, ಬೇರೆ ಕಡೆ ಯೂಸ್ ಮಾಡಿ. ಹಾಗಾಗಿ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಸಿಟ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅಂಡ್ ಡಿಸಾಲ್ವ್ಸ್ ಬೇಸಿಕ್ ಕಾಪರ್ ಕಾರ್ಬನೇಟ್ ಲೇಯರ್. ಸೊ ನಿಮಗೆ ಟಾರ್ನಿಷ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು ಸಿಲ್ವರ್ಗಾದರೆ. ಐರನ್ಗಾದರೆ ಏನಂತ ಕರಿತೀವಿ, ರಸ್ಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅದೇ ಥರ ಕಾಪರ್ ಮೇಲೆ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ಆದಾಗ ಈ ಥರ ಗ್ರೀನ್ ಕಲರ್ ಲೇಯರು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆ ಗ್ರೀನ್ ಕಲರ್ ಲೇಯರ್ ಏನು ಅಂದರೆ ಅದು ಕಾಪರ್ ಕಾರ್ಬೋನೇಟ್ ಆಗಿರುತ್ತೆ. ಕಾಪರ್ ಏನು ಮಾಡುತ್ತೆ, ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಮಾಡಿದಾಗ ಅದ್ರ ಕಾರ್ಬನ್ ಡೈಆಕ್ಸೈಡು, ಆಕ್ಸಿಜನ್ನು ಮತ್ತು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅದು ಬೇಸಿಕ್ ಕಾಪರ್ ಕಾರ್ಬನೇಟ್ ಗ್ರೀನ್ ಕಲರು ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಆ ಗ್ರೀನ್ ಕಲರ್ ತೆಗಿಬೇಕು ಅಂದಾಗ ಅದು ಕಾಪರ್ ಕಾರ್ಬನೇಟ್ ಆಗಿರುತ್ತೆ. ಆ ಕಾಪರ್ ಕಾರ್ಬನೇಟ್ಗೆ ಸಿಟ್ರಿಕ್ ಆ್ಯಸಿಡ್ ಹಾಕಿದ್ರೆ, ಕಾಪರ್ ಕಾರ್ಬನೇಟ್ ಏನಾಗಿದೆ ಬೇಸಿಕ್ ನೇಚರ್ ಇರುತ್ತೆ, ಸಿಟ್ರಿಕ್ ಆ್ಯಸಿಡ್ಗೆ ಆ್ಯಸಿಡ್ ನೇಚರ್ ಇರುತ್ತೆ, ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಲೆಮನ್ ಜ್ಯೂಸ್. ಹಂಗಾಗಿ ಏನು ಮಾಡುತ್ತೆ, ಆ ಬೇಸಿಕ್ ಲೇಯರ್ನ ಡಿಸಾಲ್ವ್ ಮಾಡುತ್ತೆ. ಡಿಸಾಲ್ವ್ ಮಾಡಿ ಮತ್ತೆ ನಿಮಗೆ ಕಾಪರ್ ಸೊಲ್ಯೂಷನ್ನ ಕೊಡ್ತಾ ಹೋಗುತ್ತೆ. ಸೊ ಹಂಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಿಟ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅಂಡ್ ಡಿಸಾಲ್ವ್ಸ್ ದ ಬೇಸಿಕ್ ಕಾಪರ್ ಕಾರ್ಬನೇಟ್ ಲೇಯರ್ ಅಂತ ನಾವು ಹೇಳ್ಬೋದು. ಇದೇನೇ ನೀವು ತೊಗೊಂಡ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನೂ ಅದು ಆ್ಯಕ್ಚುಲಿ ಕಾಪರಿಂದ ಮಾಡಿದ್ದಾರೆ. ಅದು ಗ್ರೀನ್ ಕಲರ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಬಿಕಾಸ್ ಆಫ್ ದಿ ಆಕ್ಸಿಡೇಷನ್ ಆಗಿ ಆ ಕಾಪರ್ ಇದ್ದೇನಾಗುತ್ತೆ, ಬೇಸಿಕ್ ಕಾಪರ್ ಕಾರ್ಬನೇಟ್ ಆಗಿರುತ್ತೆ. ನೀವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೆನಪಿಸ್ಕೊಳ್ಳಿ, ಅದರಲ್ಲೂ ಅದು ಗ್ರೀನ್ ಕಲರ್ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಕಾಪರಿಂದ ಮಾಡಿದ್ದಾರೆ. ಬಿಕಾಸ್ ಆಫ್ ದಿ ಆಕ್ಸಿಡೇಷನ್ ಅದು ಕಾಪರ್ ಕಾರ್ಬನೇಟ್ ಆಗಿ ಕನ್ವರ್ಟ್ ಆಗುತ್ತೆ. Which organic acid primarily responsible for sharp, sour taste of tamarind, a staple ingredient in South Indian cooking? Citric acid, lactic acid, tartaric acid, oxalic acid ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ಹುಣಸೆಹಣ್ಣು ನಾವು ಸೌತ್ ಇಂಡಿಯನ್ನಲ್ಲಿ ಹುಣಸೆಹಣ್ಣು ಇಲ್ದಲ್ಲಿ ನಾವು ಯಾವುದೇ ರೀತಿಯಾದಂಥ ಅಡುಗೆ ಮಾಡಲ್ಲ. ಟ್ಯಾಮರಿನ್ ಬೇಕೇ ಬೇಕು. ಅದರಲ್ಲಿರೋವಂಥ ಆ್ಯಸಿಡ್ ಯಾವುದು ಅಂದರೆ ಟಾಟಾರಿಕ್ ಆ್ಯಸಿಡ್ ಅಂತ ಇದೆ. ಆ ಆ್ಯಸಿಡು ಇರುತ್ತೆ. ನಿಮಗೆ ಗೊತ್ತಿರಬೇಕು ಯಾವ್ಯಾವ ಆ್ಯಸಿಡಲ್ಲಿ ಯಾವ್ಯಾವ ಇದೆ ಅಂತ. ಸಿಟ್ರಿಕ್ ಆ್ಯಸಿಡ್ ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೆ, ಲೆಮನ್ನು ಅಥವಾ ಆರೆಂಜಸ್ಸಲ್ಲಿ ಇರುತ್ತೆ. ಟಾಟಾರಿಕ್ ಆ್ಯಸಿಡು ಇವನ್ ಗ್ರೇಪ್ಸಲ್ಲೂ ಟಾಟಾರಿಕ್ ಆ್ಯಸಿಡ್ ಇರುತ್ತೆ, ಟ್ಯಾರ್ಮರಿನಲ್ಲಿರುತ್ತೆ. ಅಸ್ಟಿಕ್ ಆ್ಯಸಿಡ್ ವಿನಿಗರಲ್ಲಿರುತ್ತೆ. ಆ್ಯಪಲಲ್ಲಿ ನಿಮಗೆ ಟೊಮೆಟೊದಲ್ಲಿ ನಿಮಗೆ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಆ್ಯಪಲಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ. ಕಾಫಿನಲ್ಲಿ ಕೆಫಟೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಟೀನಲ್ಲಿ ಟ್ಯಾನಿಕ್ ಆ್ಯಸಿಡ್ ಅಂತ ಇರುತ್ತೆ. ಅದೇ ಥರ ಮಿಲ್ಕ್ ಅಥವಾ ಕರ್ಡಲ್ಲಿ ನಿಮ್ಗೆ ಏನಾಗಿರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಬಟರಲ್ಲಿ ಬೆಟ್ರೋಯಿಕ್ ಆ್ಯಸಿಡ್ ಇರುತ್ತೆ. ಸೋಡಾ ವಾಟ್ರಲ್ಲಿ ನಿಮಗೆ ಕಾರ್ಬೋನಿಕ್ ಆ್ಯಸಿಡ್ ಇರುತ್ತೆ. ಅದೇ ಥರ ಆಮ್ಲ ಅಥವಾ ಗೂಸ್ಬೆರಿ ಅಂತ ಏನು ಕರಿತೀವಿ, ನೆಲ್ಲಿಕಾಯಿ ಅಂತ ಏನು ಕರಿತೀವಿ, ಅದರಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಇರುತ್ತೆ. ಅದೇ ಥರ ಕೋಕೋನಟ್ ಮಿಲ್ಕಲ್ಲಿ ಲೋರೋಯಿಕ್ ಆ್ಯಸಿಡ್ ಇರುತ್ತೆ. ಈ ರೀತಿಯಾದಂಥ ಬೇರೆ ಬೇರೆ ಆ್ಯಸಿಡ್ಗಳು ಇರುತ್ತೆ. ಸೊ ನಿಮಗೆ ಇದು ಒಂದಷ್ಟು ಚಾರ್ಟ್ ಥರ ನೀವು ನೆನ್ಪಿಟ್ಕೊಂಡು ಈ ಆ್ಯಸಿಡ್ ಇದ್ದರೆ ಈ ಥರ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. Tamarind contains a very high concentration of tartaric acid. Citric acid found in lemons, lactic acid in sauerkraut, oxalic acid present in spinach ಮತ್ತು ಟೊಮೆಟೊಗಳಲ್ಲಿ ಇರುತ್ತೆ. ಹಂಗಾಗಿ ಆನ್ಸರ್ ಯಾವುದು ಅಂದರೆ ಟಾಟಾರಿಕ್ ಆ್ಯಸಿಡ್ ಇಸ್ ದಿ ಆನ್ಸರ್. Which mixture is known as aqua regia, famously used by the goldsmith
ಟು ಡಿಸಾಲ್ವ್ ನೋಬಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಈಗ ನೀವು ಚಿನ್ನದ ಹತ್ರ ಹೋಗ್ತೀರಾ, ಚಿನ್ನ ಮಾಡೋರ ಹತ್ರ, ಅಥವಾ ಅದನ್ನು ಏನೋ ಪಾಲಿಶ್ ಹೋಗಿದೆ ಪಾಲಿಶ್ ಮಾಡಿಕೊಡಿ ಅಂತ, ಅವ್ರು ಯಾವುದೋ ಒಂದು ಸೊಲ್ಯೂಷನಲ್ಲಿ ಅದನ್ನು ಡಿಪ್ ಮಾಡಿ ಹಿಂಗೆ ಮಾಡಿ ಕೊಡ್ತಾರೆ. ಆವಾಗ ಅದು ನಿಮ್ಗೆ ಏನಾಗುತ್ತೆ, ಪಾಲಿಶ್ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಏನಾಗುತ್ತೆ, ದೇ ಗೋಯಿಂಗ್ ಟು ಯೂಸ್ ಅಕ್ವರೇಜಿಯಾ. ಅಕ್ವರೇಜಿಯಾ ಅಂತಂದರೆ ನೆನ್ಪಿಟ್ಕೋಬೇಕು ನೋಡಿ, 2 ಆಪ್ಷನ್ನ ಕೊಟ್ಟಿದ್ದಾರೆ ಅಲ್ಲಿ. 1:3 ರೇಷಿಯೋದು, 3:1 ರೇಷಿಯೋ ಕೊಟ್ಟಿದ್ದಾರೆ. 1:1 ರೇಷಿಯೋ, 2:1 ರೇಷಿಯೋ ಇದೆ. ಸೊ ನೀವು ನೆನ್ಪಿಟ್ಕೋಬೇಕು, ಸಲ್ಫ್ಯೂರಿಕ್ ಆ್ಯಸಿಡು ಬಿಕಾಸ್ ಇಟ್ ಗೋಯಿಂಗ್ ಟು ಡಿಸಾಲ್ವ್ ಕಂಪ್ಲೀಟ್ಲಿ. ನಾನು ಮುಂಚೆನೇ ಹೇಳಿದೆ, ಕಿಂಗ್ ಆಫ್ ಸಲ್ಫೇಟ್ಸ್ ಅಂತ ಕರೀತಾರೆ. ಅದು ಎಲ್ಲನೂ ಆಪೋಷಣೆ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸಲ್ಫ್ಯೂರಿಕ್ ಆ್ಯಸಿಡ್ ಇರುವಂಥ ಆಪ್ಷನ್ಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಉಳಿದಿರುವಂಥ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಇದೆ. ಆಪ್ಷನ್ ಎನಲ್ಲಿದೆ 1:3 ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. ಆಪ್ಷನ್ ಬಿನಲ್ಲಿ ಏನಿದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. ಯೂಶಲಿ ಜನರಲಿ ಇದನ್ನು ಏನು ಮಾಡ್ತಾರೆ, ಹುಡುಗರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸೊ ನೀವು ನೆನ್ಪಿಟ್ಕೋಬೇಕು, 3 ಪಾರ್ಟ್ಸು ಹೈಡ್ರೋಕ್ಲೋರಿಕ್ ಆ್ಯಸಿಡ್, 1 ಪಾರ್ಟು ನೈಟ್ರಿಕ್ ಆ್ಯಸಿಡ್ ಇದ್ದರೆ ಅದಕ್ಕೆ ನಾವು ರಾಯಲ್ ವಾಟರ್ ಅಂತ ಕರೀತಾರೆ. ಇಲ್ಲ ಅಂತಂದರೆ ಅದಕ್ಕೆ ಅಕ್ವರೇಜಿಯಾ ಅಂತ ವರ್ಡ್ನ ಕರೀತಾರೆ. ಸೊ ಅಕ್ವರೇಜಿಯಾ ಅಂದರೆ ಈ ಥರ ನೋಡ್ರಿ, ಗೋಲ್ಡು ಅಥವಾ ಪ್ಲಾಟಿನಮ್ ಕೊಟ್ಟಿರ್ತಾರೆ, ಅದರೊಳಗಡೆ ಹಾಕ್ತಾರೆ, ಡಿಸಾಲ್ವ್ ಮಾಡಿದ ತಕ್ಷಣ ಅದು ಶೈನಿಂಗ್ ಬರೋಕ್ಕೆ ಕಾರಣ ಆಗುತ್ತೆ. ಅದು ಯಾವುದು ಅಂದರೆ ಅಕ್ವರೇಜಿಯಾ ಅಂತ ಹೇಳ್ತೀವಿ. ಆ್ಯಕ್ಚುಲಿ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ, ಆ್ಯಕ್ಚುಲಿ ಅಲ್ಲಿ ಕ್ಲೋರಿನ್ ಲಿಬರೇಟ್ ಆಗುತ್ತೆ. ಆ ಕ್ಲೋರಿನ್ ಏನು ಮಾಡುತ್ತೆ ಅಂದರೆ, it try to dissolve either gold or platinum. 3:1 ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. ನೆನ್ಪಿಟ್ಕೋಬೇಕು, 3 ಪೋರ್ಷನು HCl ಇರುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, 1 ಪೋರ್ಷನು ನೈಟ್ರಿಕ್ ಆ್ಯಸಿಡ್ ಇರುತ್ತೆ HNO3 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. 3 ಪೋರ್ಷನು HCl, 1 ಪೋರ್ಷನ್ನು ನೈಟ್ರಿಕ್ ಆ್ಯಸಿಡ್ ಇದ್ದರೆ ಅದನ್ನು ನಾವು ಅಕ್ವರೇಜಿಯಾ ಅಂತ ಕರಿತೀವಿ. ಅದೇ ಥರ ವಿಚ್ ಇಸ್ ದ ಆರ್ಗ್ಯಾನಿಕ್ ಆ್ಯಸಿಡ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಹೈ ಕಾನ್ಸಂಟ್ರೇಷನ್ ಇನ್ ಆ್ಯಪಲ್ಸ್ ಅಂತ ಕೇಳ್ತಾರೆ. ನಾನು ಮುಂಚೆನೇ ಹೇಳಿದೆ, ಆ್ಯಪಲಲ್ಲಿ ನಿಮಗೆ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ ಅಂತ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಮ್ಯಾಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಯಾಕದು ಮ್ಯಾಲಿಕ್ ಆ್ಯಸಿಡ್ ಅಂತ ಹೆಸರು ಬಂತು ಅಂದರೆ, ಇಟ್ಸ್ ಎ ಲ್ಯಾಟಿನ್ ವರ್ಡ್ ಮ್ಯಾಲಿಡಮ್ ಅಂತ. ಹಂಗಾದ್ರೆ ಅದು ಆ್ಯಪಲ್ ಅಂತ, ಹಾಗಾಗಿ ಅದಕ್ಕೆ ಹೆಸರು ಬಂತು. ಅದೇ ಥರ ನಿಮಗೆ ಸಿಟ್ರಿಕ್ ಆ್ಯಸಿಡಲ್ಲಿ, ಟಾಟಾರಿಕ್ ಆ್ಯಸಿಡಲ್ಲಿ, ಆಕ್ಸಾಲಿಕ್ ಆ್ಯಸಿಡ್ ಎಲ್ಲೆಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಆನ್ಸರು ಯಾವುದು ಅಂದರೆ ಮ್ಯಾಲಿಕ್ ಆ್ಯಸಿಡ್ ಆಗುತ್ತೆ. ವಾಟ್ ಈಸ್ ದ ಪ್ರೈಮರಿ ಕೆಮಿಕಲ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ಬೇಕಿಂಗ್ ಪೌಡರ್ ಬಿಸೈಡ್ಸ್ ದಿ ಸೋಡಿಯಂ ಕಾರ್ಬೊನೇಟ್? ಟಾಟಾರಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್. ಸೊ ನಿಮಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ 2 ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡ್ತಾರೆ. ಯೂಶಲಿ ಎಲ್ಲರೂ ಅದನ್ನು ಕನ್ಫ್ಯೂಷನ್ನು ಮಾಡ್ಕೊಳ್ತಾರೆ. ಕುಕ್ಕಿಂಗ್ ಮಾಡ್ಬೇಕಾದ್ರೆ ಮನೇಲಿರುವಂಥ ಹೌಸ್ ವೈಫ್ಸ್ಗಳು ಏನಂತ ಕನ್ಸಿಡರ್ ಮಾಡ್ತಾರೆ, ಬೇಕಿಂಗ್ ಪೌಡ್ರ್ ಬದಲು ಬೇಕಿಂಗ್ ಸೋಡಾ ಹಾಕ್ಬೋದಾ, ಸೋಡಾ ಬದಲು ಬೇಕಿಂಗ್ ಪೌಡರ್ ಹಾಕ್ಬೋದಾ ಅಂತ. ಕೆಮಿಕಲಿ ಎರಡೂ ಏನಾಗಿರುತ್ತೆ ಅಂದರೆ ಸೋಡಿಯಂ ಬೈಕಾರ್ಬೊನೇಟೇ ಇರುತ್ತೆ. ಆದರೆ ಬೇಕಿಂಗ್ ಸೋಡಾದಲ್ಲಿ ಏನಾಗಿರುತ್ತೆ, ಪ್ಯೂರ್ ಸೋಡಿಯಂ ಬೈಕಾರ್ಬೊನೇಟ್ ಇರುತ್ತೆ. ಆದರೆ ಬೇಕಿಂಗ್ ಪೌಡರ್ ಒಳಗಡೆ ಬೈಕಾರ್ಬೊನೇಟ್ ಜೊತೆಗೆ ಒಂದು ಆ್ಯಸಿಡ್ ಇರುತ್ತೆ, ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಸ್ಟೆಬಿಲೈಸರ್. ಸೊ ದಟ್ ಇಸ್ ಅ ಡಿಫ್ರೆನ್ಸ್. ಸೊ ನಾವು ಬೇಕ್ ಮಾಡ್ಬೇಕಾದ್ರೆ ಏನಾದರೂ ಯೂಸ್ ಮಾಡಬೇಕು ಅಂತಂದರೆ ಆವಾಗ ನಾವು ಏನು ಯೂಸ್ ಮಾಡಬೇಕಾಗತ್ತೆ, ಬೇಕಿಂಗ್ ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ನಾವೇನಾದರೂ ಕ್ಲೀನ್ ಮಾಡ್ತೀವಿ ಅಂತಂದಾಗ ಬೇಕಿಂಗ್ ಸೋಡಾನ ನಾವು ಯೂಸ್ ಮಾಡಬೇಕಾಗತ್ತೆ. ದಟ್ ಇಸ್ ಎ ಮೇನ್ ಡಿಫ್ರೆನ್ಸ್. Baking soda is a pure sodium bicarbonate which leaves the bitter alkaline taste if used alone in cooking. ಅದನ್ನು ಅಷ್ಟೇ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ನಮಗೆ ಟೇಸ್ಟ್ ಒಗರು ಟೇಸ್ಟ್ ಬರುತ್ತೆ, ಕಹಿ ಟೇಸ್ಟ್ ಬರುತ್ತೆ. ಆದರೆ ಬೇಕಿಂಗ್ ಪೌಡರ್ ಇಸ್ ಎ ಕಮರ್ಷಿಯಲ್ ಬ್ಲೆಂಡ್ ಆಫ್ ಬೇಕಿಂಗ್ ಸೋಡಾ, ಎ ಮೈಲ್ಡ್ ಡ್ರೈ ಆ್ಯಸಿಡ್ ಲೈಕ್ ಟಾಟಾರಿಕ್ ಆ್ಯಸಿಡ್. When water is added to the dough, the acid reacts with the bicarbonate, releases carbon dioxide gas smoothly without leaving a bitter taste or after taste. ಎರಡೂ ಯೂಸ್ ಮಾಡಿದ್ರು ಏನಾಗುತ್ತೆ, ಲೆವೆಲಿಂಗ್ ಜಾಸ್ತಿ ಆಗುತ್ತೆ. ಆದರೆ ಆ ಟೇಸ್ಟ್ಗೋಸ್ಕರ ನಾವು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡಬೇಕು, ಬಟ್ ನಾಟ್ ದಿ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾದಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಇರುತ್ತೆ, ಬೇಕಿಂಗ್ ಪೌಡ್ರಲ್ಲೂ ಸೋಡಿಯಂ ಬೈಕಾರ್ಬೊನೇಟ್ ಇರುತ್ತೆ, ಅದ್ರ ಜೊತೆಗೆ ಟಾಟಾರಿಕ್ ಆ್ಯಸಿಡ್ನ ಅವರು ಆ್ಯಡ್ ಮಾಡಿರ್ತಾರೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಬಿಟರ್ ಟೇಸ್ಟ್. ಸೊ ಹಾಗಾಗಿ ಆನ್ಸರು ಟಾಟಾರಿಕ್ ಆ್ಯಸಿಡ್. Which organic acid is primarily responsible for sharp, sour taste of tamarind, a staple ingredient in South Indian cuisine? ಸೊ ಇದು ಟಾಟಾರಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್ ಇದನ್ನು ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಇದನ್ನು ಯೂಸ್ ಮಾಡ್ತೀವಿ. ಈ ಆ್ಯಸಿಡ್ ಏನಿದೆಯಲ್ಲ, ಟಾಟಾರಿಕ್ ಆ್ಯಸಿಡ್ ವಿಚ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್
ಗ್ರೇಪ್ಸಲ್ಲೂ ಅದು ಪ್ರೆಸೆಂಟ್ ಆಗಿರುತ್ತೆ. ಹುಣಸೆಹಣ್ಣಲ್ಲೂ ಇರುತ್ತೆ, ಗ್ರೇಪ್ಸಲ್ಲೂ ಇರುತ್ತೆ. ಕಾಮನ್ ಆಗಿರುವಂಥದ್ದು ಯಾವುದು ಅಂತಂದರೆ ದಟ್ ಆ್ಯಸಿಡ್ ಈಸ್ ಕಾಲ್ಡ್ ಆಸ್ ಟಾಟಾರಿಕ್ ಆ್ಯಸಿಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಟ್ಯಾಮರಿನ್ ಕಂಟೈನ್ಸ್ ಅ ಡೆನ್ಸ್ ಕಾನ್ಸಂಟ್ರೇಷನ್ ಆಫ್ ಟಾಟಾರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡ್ ಇಸ್ ಫೌಂಡ್ ಇನ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್, ಆರೆಂಜಸ್. Lactic acid is found in sour curd and oxalic acid is highly present in tomatoes and spinach. ಸ್ಪಿನಿಚಲ್ಲೂ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಸೊ ಇದು ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಯಾವುದೇ ಥರ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ. ವಿನಿಗರ್ ಅಂದರೆ ಆಸ್ಟಿಕ್ ಆ್ಯಸಿಡ್, ಲೆಮನ್ ಮತ್ತು ಆರೆಂಜಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಟರ್ಮರಿಂಡು ಗ್ರೇಪ್ಸಲ್ಲಿ ಟಾಟಾರಿಕ್ ಆ್ಯಸಿಡ್ ಇರುತ್ತೆ, ಟೊಮೆಟೊ ಮತ್ತು ಸ್ಪಿನಿಚಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ, ಸೋರ್ ಮಿಲ್ಕ್ ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಟ್ ಅಥವಾ ಬೀ ಸ್ಟ್ರಿಂಗ್ಸಲ್ಲಿ ಫಾರ್ಮಿಕ್ ಆ್ಯಸಿಡ್ ಇರುತ್ತೆ, ಆ್ಯಪಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ, ಬಟರ್ ಇತ್ತು ಅಂದರೆ ಬಟರಿಕ್ ಆ್ಯಸಿಡ್ ಇರುತ್ತೆ, ಆಮ್ಲ ಅಥವಾ ಗೂಸ್ಬೆರಿನಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ ಅಥವಾ ವೈಟಮಿನ್ ಸಿ ಅಂತ ಕರಿತೀವಿ, ಕಾಫಿನಲ್ಲಿ ಕೆಫಟೋನಿಕ್ ಆ್ಯಸಿಡ್ ಇರುತ್ತೆ, ಸೋಡಾ ವಾಟರಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಇರುತ್ತೆ, ಕೋಕೋನಟ್ ಮಿಲ್ಕಲ್ಲಿ ನಿಮಗೆ ಲೊರೋಯಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದನ್ನೆಲ್ಲನೂ ಇರುತ್ತೆ. ಸೊ ಈ ಥರ ಒಂದು ಬ್ರಾಡಾಗಿ ಯಾವ್ಯಾವ ಆ್ಯಸಿಡು ಯಾವ್ಯಾವ ಫುಡ್ಡಲ್ಲಿದೆ ಅಂತ ನಿಮ್ಗೆ ಗೊತ್ತಾದರೆ ಈಸಿ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ, ಇದು 3ನೇ ವಿಡಿಯೋ ಮಾಡ್ತಾ ಇರೋವಂಥದ್ದು. KPSನಲ್ಲಿ UPSನಲ್ಲಿ ಜನರಲ್ ಕೆಮಿಸ್ಟ್ರಿ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂದರೆ ವಿಚ್ ಈಸ್ ರಿಲೇಟೆಡ್ ಟು ಅವರ್ ಡೇ ಟು ಡೇ ಲೈಫ್. ನಮ್ಮ ಡೇ ಟು ಡೇ ಲೈಫಲ್ಲಿ ಏನೇನು ಆಗ್ತಾ ಇರುತ್ತಲ್ಲ ಅದ್ರ ಬಗ್ಗೆನೇ ತುಂಬ ಕ್ವಶನ್ಸು ಕೇಳ್ತಾರೆ. ಇದು ಹೌದಲ್ವಾ, ನಾವು ಯಾಕೆ ಇದನ್ನು ಯೋಚನೆ ಮಾಡಿಲ್ವಲ್ಲ ನಾವು ಅನ್ನೋಂಗೆ ಕ್ವಶನ್ಸ್ಗಳಿರ್ತವೆ. ಹಾಗಾಗಿ ಡೇ ಟು ಡೇ ಆಗುವಂಥ ಆ್ಯಕ್ಟಿವಿಟೀಸ್, ಡೇ ಟು ಡೇ ನಮಗೆ ಏನೇನು ಕಾಣಿಸ್ಕೊಳ್ಳುತ್ತಲ್ಲ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಏನಿದೆಯಲ್ಲ ಅದ್ರ ಮೇಲೆ ಕ್ವಶನ್ಸು ಅವರು ಜಾಸ್ತಿ ಕೇಳ್ತಾ ಹೋಗ್ತಾರೆ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದಿ ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. You can like, comment and share. Thank you. All the best. Good luck.